ಬರ್ರಿ ಮಾತಾಡ್ಕ ಇದನ್ನ ಚಟ್ನಿ ಮಾಡ್ತಾರ. ಇಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ನಂಗ. ಬಟ್ ಹೋಗಿ ದುಬೈಕ್ ಹೋಗಿ ಬಂದಿದ್ದ ಅದೊಂದ್ ನಮ್ಮ ಊರಾಗ ಒಂದ್ ಸ್ವಲ್ಪ ಏನ ಹೆಮ್ಮೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಪ್ಪಾ ಅಂದ್ರೆ ನಮ್ದಿನ್ನೂ ಸಬ್ಸ್ಕ್ರೈಬ್ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 2,000 ಸಬ್ಸ್ಕ್ರೈಬರ್ ಆದ್ರೆ ನಾವು ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡಿದೀವಿ. ಬನ್ನಿ, ಏನು ವಿಶೇಷ ಇವತ್ತಂದ್ರೆ ನಾವು ಎಲ್ಲ ಉತ್ತರ ಕರ್ನಾಟಕ ಸೈಡ್ದವ್ರೆ, ಆದ್ರೆ ನಾವ್ ಇಲ್ಲಿ ಗೋವಾದೊಳಗೆ ಅದೀವಿ. ಈಗ ಬಂದು ನೋಡೋಣ ಇಲ್ಲಿದು ಯಾವ ತರ ಡಿಶ್ ಇದೆ. ಇಲ್ಲಿ ಸ್ಪೆಷಲ್ ಏನಂದ್ರೆ ಇಲ್ಲಿ ಜಾಸ್ತಿ ಅಂದ್ರೆ ಮೀನ ಸ್ಪೆಷಲ್. ಅದರಲ್ಲಿ ಒಂದ್ ಮೀನ ನಿಮ್ಗೆ ನೋಡಿದ್ರೆ ಅಜೀಬ್ ಅನಿಸ್ಬೋದು. ಬಟ್ ಇದು ಯಾವ ಕಡೆ ಅಂದ್ರೆ ಮಂಗಳೂರು ಆ ಸೈಡ್ ಎಲ್ಲ ಇದು ಗೊತ್ತಿರುತ್ತೆ ಅವ್ರಿಗೆಲ್ಲ. ನಮ್ಮ ಗದಗ ಸೈಡ್ನವ್ರಿಗೆ ಇದನ್ನ ನೋಡಿದ್ರೆ ವಾ ಎಂತದ್ ತಿಂತಾರ ಇವ್ರು ಅನಿಸ್ತತಿ. ನೋಡ್ರಿ, ಈ ಮೀನ ನೋಡಕ ಒಂಥರ ಕಾಣಿಸ್ತತಿ ಹೌದಿಲ್ಲ, ಆದ್ರೆ ಇದನ್ನ ತಿಂದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಇದ್ರ ಹೆಸರು ಏನಂದ್ರ ಇಲ್ಲಿ ಸುಂಟ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ. ಅದಕ್ಕೆ ಇಂಗ್ಲಿಷ್ನೊಳಗ ಫ್ರಾನ್ಸ್ ಅಂತ ಕರೀತಾರ. ಇದೆಲ್ಲ ದೊಡ್ಡ ದೊಡ್ಡ ಹೋಟೆಲ್ ನನಗೆ ಫೇಮಸ್ ಇರುತ್ತ. ಗೋವಾ ಸೈಡು ಮಂಗಳೂರು ಸೈಡು ಹೋದವರೆಲ್ಲ ಇದನ್ನ ಟೇಸ್ಟ್ ಮಾಡಿರ್ತಾರ. ಅವ್ರಿಗೆ ಗೊತ್ತಿದ್ರ ಟೇಸ್ಟ್ ಹೆಂಗಿರುತ್ತೆ ಅನ್ನೋದು. ಭಾಳ ಚಲೋ ಇರುತ್ತೆ ಇದು ಮಾಡ್ಕೊಂಡ್ ತಿಂದ್ರ. ಇದನ್ನ ಯಾವ ರೀತಿ ಮಾಡೋದು, ಸಿಂಪಲ್ ಆಗಿ, ಜಾಸ್ತಿ ಮಸಾಲ ಗಿಸಾಲ ಹಾಕಲ್ಲ, ಸಿಂಪಲ್ ಆಗಿ ಈಗ ಅಂದಾಗ ಏನು ಇಲ್ಲ ಅಂದ್ರ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನೀಗ ಹೇಳ್ಕೊಡ್ತೀನಿ ನಿಮ್ಗ. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತಂದ್ ನೋಡ್ತೀವಿ. ಈಗ ಮೊದ್ಲು ನಾವು ಈ ಮೀನಾ ಮಾಡ್ಬೇಕಂದ್ರ ಮೀನಾ ಸ್ವಚ್ಛ ಮಾಡ್ಬೇಕು ಹೌದಿಲ್ಲ. ಹಂಗಾರ ಈಗ ಈ ಮೀನನ್ನ ಯಾವ ರೀತಿ ಸ್ವಚ್ಛ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರಾಗ ಏನಿಲ್ರಿ, ಸಿಂಪಲ್ ಐತಿ ಬಾಳ. ಈಗ ಈ ತರ ಐತರಿ ಇದನ್ನ ಮೀನಾನ ಅದ್ರ ನೀರಾಗ ಇಟ್ಟು ಮಾಡ್ಬೇಕು. ಇದನ್ನ ಈ ತರ ಐತಲ್ಲ ಆ ಮೀನಾನ ಈಗ ಇದು ಮುಂದ ತಲಿ, ಇದು ಈ ತರಿನ ಇಷ್ಟು ಜಸ್ಟ್ ಹಿಂಗ್ ಮುರಿದ್ಬಿಟ್ರ ಮುಗೀತು. ಅದನ್ನ ಮುರಿದು ಸ್ವಲ್ಪ ನೀರಾಗೆದ್ದಿ ಸ್ವಲ್ಪ ಬರ್ತದ ಮುಂದಲ್ದ ಬ್ಲಡ್ ಇರಲ್ಲ ಏನಿರಲ್ಲ ಅಷ್ಟು. ಆಮೇಲೆ ಇದ್ರ ಮ್ಯಾಗ ಚರ್ಮದ ಮೇಲೆ ಈ ತರ ಸಿಪ್ಪಿ ಇರ್ತತಿ. ಈ ಸಿಪ್ಪಿನ ಈ ತರ ಹಿಂಗ್ ಮಾಡಿ ಹಿಂಗ್ ತೆಗೆದ್ಬಿಟ್ರ ಮುಗೀತು. ಈ ತರ ಸಿಪ್ಪಿ ಬರುತ್ತ. ಮತ್ತ ಆಮೇಲೆ ಲಾಸ್ಟಿಗೆ ಇದನ್ನ ಬಾಲ ಹಿಂಗ್ ಹಿಡಿದ್ ಜಗ್ಬಿಟ್ರ ಅದು ಪೂರ್ತಿ ಸ್ಕಿನ್ ಒಂದ್ ಕಡೆ ಆಗತ್ತ, ಅದ್ರ ಮ್ಯಾಗಲ್ ಸಿಪ್ಪಿ ಒಂದ್ ಕಡೆ ಆಗತ್ತ. ಆಮೇಲೆ ಇದನ್ನ ಇಷ್ಟನ ಅಲ್ಲ, ಇಷ್ಟ ಏನಿಲ್ಲ, ಇನ್ನೂ ಐತಿ ಮೇಲೆ. ಈ ಬೆನ್ನಿದು ಇದು ಬೆನ್ನು, ಇದು ಕೆಳಗ ಈ ಬೆನ್ನಿನ ಮೇಲೆ ಒಂದು ಹೊಲಸಿನ ಹುರಿ ಇರುತ್ತ. ಇಷ್ಟೇ ಇದ್ರೊಳಗ, ಜಾಸ್ತಿ ಹೊಲಸಿನಿರಲ್ಲ. ಇದು ಬೇರೆ ಮೀನು ಅದ್ ಹಂಗ ಎಲ್ಲ ಹೆಚ್ಚಬೇಕು ರಕ್ತ ತೆಗಿಬೇಕಂತಂದ ಏನಿರಲ್ಲ. ಜಸ್ಟ್ ಇದ್ ಮ್ಯಾಗದ ಒಂದ್ ಹುರಿ ಜಗ್ಗಿ ಆಯ್ತು, ಜಗ್ಗಿದ್ರ ಮುಗೀತ. ಅದನ್ನ ಬರ್ತೈತಿ ಅದು ಕೆಳಗು ಒಂದ್ ಇರ್ತೈತಿ, ಕೆಳಗಲ್ದು ಒಂದು ಜಗ್ಗಿ, ಅದನ್ನ ತೆಗೆದ್ ಬಿಡ್ಬೇಕ. ಇಂಥವು ಸಿಗುತ್ತ, ದೊಡ್ಡ ಮೀನು ಸಿಗುತ್ತ, ಚಿಕ್ಕ ಚಿಕ್ಕ ಮೀನು ಸಿಗುತ್ತ. ಇವನ್ ಒಣಗಿಸ್ತಾರ, ಒಣಗಿಸಿ ಆ ಕಡೆ ಎಲ್ಲಾ ಮಂಗಳೂರು ಸೈಡ್ ಎಲ್ಲಾ ಇದನ್ನ ಚಟ್ನಿ ಮಾಡ್ತಾರ. ಇಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ನಂಗ. ಬಟ್ ನಾವ್ ಇದನ್ನ ಮೀನಾ ಹಿಂಗ್ ಈ ತರ ಮಾಡ್ಕೊಂಡ್ ತಿಂತೀವಿ. ಇದನ್ನೈತಲ್ ತಲಿನ ಹಿಂಗ್ ಮುರಿದು ಮ್ಯಾಗಲ್ ಸಿಪ್ಪಿ ಇರ್ತೈತಲ್ಲ, ಸಿಪ್ಪಿ ಇಟ್ಟು ತೆಗಿಬೇಕು. ಇದನ್ನ ಸ್ವಲ್ಪ ಗಟ್ಟಿ ಐತಿದು ದೊಡ್ಡದು ಇಷ್ಟ. ಇದು ನಮ್ ಕಡೆ ಮಂದಿಗೆ ಇವ್ವ ಏನ್ ಬಾಲುಳನ ಸೈದ್ ಬಿಡೋಲ್ರಲ್ಲ ಇವ್ರು ಅಂತಾರ. ಇದನ್ನ ಏನಾರು ನೋಡಿದ್ರಂದ್ರ ಅವ್ರು ತಿಂತಾರ. ಕೆಲವೊಬ್ರು ಹೊರಗ್ ಹೋದ್ರಿಗೆ ಎಷ್ಟೇ ಗೊತ್ತು ಇದು ಮೀನದ್ದು ಹೆಂಗ ಏನ್ ತಿನ್ನೋದು ಅನ್ನೋದು. ಕೆಲವೊಂದಷ್ಟು ಮಂದಿಗೆ ಗೊತ್ತಿರಲ್ಲ. ಇದು ಜಾಸ್ತಿ ತಿನ್ನೋರು ಏನಂತಾರ, ಗೋವಾ ಅಂದ್ಗುಟ್ಲೆ ತಲೆಗೆ ಏನ್ ಬರುತ್ತಾ, ವಾ ಬಾಂಗ್ಡಾ ಮೀನ್ ಸಿಗುತ್ತಲ್ಲೇ, ದೊಡ್ಡ ದೊಡ್ಡ ಮೀನು ಅಂತವೆಲ್ಲ ತಿಂತಾರ. ಅಂತವು ಸಿಗ್ತಾವು. ಈ ತರ ಸ್ವಚ್ಛ ಆಗತ್ತ. ಏನಿಲ್ಲ ಜಾಸ್ತಿ ಏನು ಹೊಲಸು ಅನ್ನಕ್ ಏನಿರಲ್ಲ ಇದ್ರೊಳಗ. ಈಗ ಅದೇ ರೀತಿನ ಎಲ್ಲಾನು ಏನ ಸಿಪ್ಪಿ ತೆಗೆದು ಬಡ 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 ಲಗು ಆಗ್ತದ. ಏನು ಬಾಳ ಕೈ ಹಿಡಿಯಂಗಿಲ್ಲ. ಬರ್ರಿ ಮಾತಾಡ್ಕಂತ ಇವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಮಾಡೋಣ. ನಾನು ಗದಗ ಸೈಡ್ನಕ್ಕಿ, ಅಲ್ಲಿ ನಾನು ಒಂದು 10-12 ವರ್ಷ ಅಲ್ಲೇ ಇದ್ದೆ. ನಮ್ಮ ಅಜ್ಜ ಅಮ್ಮನಂತೆಲೆ. ಈಗ ನಮ್ಮ ಮಮ್ಮಿಯರ್ ಇಲ್ಲೇ ಇದ್ರು. ನಾನು ಚಿಕ್ಕವಳಿದ್ದಾಗ ನಮ್ಮ ಮಮ್ಮಿಯರ್ ಇಲ್ಲೇ ಅದಾರ. ನಾನ್ ನಮ್ಮ ಅಜ್ಜನಂತೆಲೆ ಬೆಳೆದಿರೋದು, ನಮ್ಮ ಅಮ್ಮ ನಮ್ಮ ಅಜ್ಜ ಅವ್ರಂತೆಲೆ ಬೆಳೆದಿರೋದು. ಸಾಲಿ ಎಲ್ಲಾ ನಾನು ಕರ್ನಾಟಕದೊಳಗ ಕಲ್ತೀನಿ. ಆದ್ರೆ ನಮ್ಮ ತಂಗಿ ನಮ್ಮ ತಮ್ಮ ಅವರೆಲ್ಲ ಇಲ್ಲಿ ಗೋವಾದಾಗ ಅವ್ರದ್ದು ಎಜುಕೇಶನ್ ಎಲ್ಲ. ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ
25-26 ವರ್ಷ ಆಯ್ತು ಇಲ್ಲಿಗೆ ಬಂದು. ನಾನು ಸಣ್ಣಕ್ಕಿದ್ದಾಗ ನನ್ನ ಅಲ್ಲೇ ನಮ್ಮ ಅಜ್ಜ ಅಮ್ಮನ ಅಂತೆಲ್ಲೇ ಇದ್ ನಾನು. ಅವಾಗೆಲ್ಲ ಅವ್ರ ಇಲ್ಲೇ ದುಡ್ಯಾಕ್ ಬಂದು ಇಲ್ಲೇ ಅದಾರ ಎಲ್ಲಾರು. ನಾನು 10th ಎಲ್ಲ ನಮ್ಮ ಗದಗ ಸೈಡ್ ಬನ್ನಿಕೊಪ್ಪದೊಳಗ ನನ್ 10th ಮುಗೀತ. ಮತ್ತ ಏನಪ್ಪಾ ಅಂದ್ರ ಆಮೇಲೆ ನಾನು 10th ಆದ್ಮೇಲೆ ಧಾರವಾಡಕ್ಕೆ ಹೋದೆ. ಧಾರವಾಡದೊಳಗ KCD ಕಾಲೇಜ್ ನೀವು ಕೇಳಿರ್ಬೋದು. ಆ KCD ಕಾಲೇಜ್ ಒಳಗ ನಾ ಕಲ್ತೀನಿ. 2021 ನಂದು ಡಿಗ್ರಿ ಕಂಪ್ಲೀಟ್ ಆಯ್ತು ಅಲ್ಲಿಗೆ. ಭಾಳ ಮೆಮೊರೀಸ್ ಅದಾವ ನನಗೆ ಧಾರವಾಡ ಒಳಗ. ಯಾರ್ಯಾರು ಎಲ್ಲ ಧಾರವಾಡದವ್ರು ಏನಾರು ನಾನು ನೋಡಿದ್ರ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮ್ಮನ್ನ ನೋಡೀನಿ ಅಂತಂದು ಹೇಳಿ. ಸಬ್ಸ್ಕ್ರೈಬ್ ಮಾಡ್ರಿ. ನಮ್ದು ಹೊಸ ಪ್ರಯತ್ನ ಇದು. ಈಗ ನಾವು ಏನೋ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಈಗ ನಮ್ಗ ಗೊತ್ತಾಗಿರೋದು ಸ್ವಲ್ಪ ಹೆಂಗ್ ಮಾಡ್ಬೇಕು ಏನು ಅನ್ನೋದೆಲ್ಲ. ಪ್ಲೀಸ್ ನಿಮ್ ಸಪೋರ್ಟ್ ಇಲ್ದೇನೆ ನಮ್ದು ಚಾನಲ್ ಯಾರ ಚಾನಲ್ನು ಈ ಜನಗಳ ಸಪೋರ್ಟ್ ಇಲ್ದೇನೆ ಮಾಡಕ್ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಗ. ನಮ್ಮ ಏನಾದ್ರು ವಿಡಿಯೋ ಮಾಡ್ತೀವಲ್ಲ ಅದಕ್ಕ ನಿಮ್ಗೆ ಏನ್ ಅನ್ಸುತ್ ನೋಡ ಅದನ್ನ ನೀವು ಕಮೆಂಟ್ ಮಾಡ್ರಿ. ಇನ್ನು ನಮ್ಗ ಹುರುಪ್ ಬರ್ತತಿ. ನೀವು ಕಮೆಂಟ್ ಮಾಡಿದ್ರ ನಮ್ಗ ಹೌದಪ್ಪ ಕಮೆಂಟ್ ಮಾಡಾತ್ತಾರ ಇವ್ರು, ಹೌದ್ ನಾವ್ ಇನ್ನು ಎಕ್ಸ್ಟ್ರಾ ಚೆನ್ನಾಗ್ ಮಾಡ್ಬೇಕಂತಂದ್ ಹೇಳಿ ನಮಗೂ ಒಂದು ಗೊತ್ತಾಗತ್ತ. ಯಾರು ಏನ್ ಕಮೆಂಟ್ ಮಾಡ್ದನ ಇದ್ರ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಹೌದಾ ಇಷ್ಟ ಆಗುತ್ತೋ ಇಲ್ವೋ ಏನು ಗೊತ್ತಾಗತ್ತಿಲ್ಲ ನಮ್ಗ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಪೆಷಲ್ ಏನಾದ್ರು ಡಿಶ್ ಏನಾದ್ರು ಕಲ್ತಿದ್ರ ಖಂಡಿತವಾಗ್ಲೂ ನಿಮ್ಗ ನಾನು ಮಾಡಿ ತೋರಿಸ್ತೀನಿ. ಮತ್ತಂದ್ರ ಬೇಗ ನಮ್ಗ ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ಇನ್ನು ಕಡಿಮೆ ಅದಾರ ಸಬ್ಸ್ಕ್ರೈಬರ್ಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಮಿಸ್ಟರ್ ಹಳ್ಳಿ ಹುಡ್ಗ ಅಂದ್ರೆ ಹಳ್ಳಿ ಹುಡ್ಗ ಅಂತ ಯಾಕೆ ಇಟ್ಟನಂದ್ರವ ಮುಂಚೆ ಕುರಿ ಕಾಯ್ತಾ ಇದ್ದ, ಅದಕ್ಕ ಹಳ್ಳಿ ಹುಡ್ಗ. ಕುರಿ ಕಾಯೋನ್ ಹೋಗಿ ದುಬೈಕ್ ಹೋಗಿ ಬಂದಿದ್ದ. ಅದೊಂದ್ ನಮ್ಮ ಊರಾಗ ಒಂದ್ ಸ್ವಲ್ಪ ಏನೋ ಹೆಮ್ಮೆ ಅಂತಾನೆ ಹೇಳ್ಬೋದು. ಅವನೆಲ್ಲ ಕುರಿ ಕಾಯೋ ಹುಡ್ಗ ದುಬೈಕ್ ಹೋಗಿ ಬಂದಾನಂದ್ರ ಅದು ಸಾಮಾನ್ಯದ ಮಾತಲ್ಲ. ನಮ್ದು ಒಂದು ಚಿಕ್ಕ ಹಳ್ಳಿ ಅಲ್ಲ, ನಮ್ ಕುರಿ ಬಾಳ. ನಾವ್ ಗೌಡ್ರ ಖರೆ ಕುರಿ ಬಾಳ ಅದಾವ ನಮ್ಮವು. ಈಗೆಲ್ಲ ಅದಾವ, ಈಗೂ ಅದಾವ ನಮ್ಮ ಮನೆ ಕುರಿ. ಈಗ ನೀರಾಗ ಸ್ವಚ್ಛ ತೊಕೊಂಡಿನಿ ಈಗ ಒಂದ್ ಮೀನಾನ. ಈಗ ಇದಕ್ಕೆ ಏನೇನ್ ಮಸಾಲೆ ಹಾಕ್ಬೇಕು ಮತ್ ಹೆಂಗ್ ಹುರಿಬೇಕು ಅನ್ನೋದನ್ನ ನಿಮ್ಗ ಹೇಳ್ಕೊಡ್ತೀನಿ. ನೋಡನ್ ಬರ್ರಿ. ಈಗ ತೊಳ್ಕೊಂಡಿದ್ದಕ್ಕ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದ್ ಚಿಟಿಕೆ ಅರಿಶಿನ, ಸ್ಪೂನ್ ಖಾರ ಹಾಕ್ತೀನಿ. ನಿಮ್ಗೆ ಯಾವ ರೀತಿ ನಿಮ್ಗೆ ಖಾರ ಬಾಳ್ ಬೇಕಂದ್ರ ಖಾರ ಹಾಕೋ, ಅಂದ್ರೆ ಟೇಸ್ಟ್ ಚೆನ್ನಾಗ್ ಕೊಡುತ್ತಿದ ಅಲ್ಲ ಲಸನ್ ಪೇಸ್ಟ್ ಹಾಕಿದ್ರ. ಈಗ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಡೋಣ. ತಗೊಂಡಿದೀನಿ ಈಗ. ಮತ್ತೀಗ ಚಿರೋಟಿ ರವೆ, ಬಾಂಬೆ ರವ. ಇದು ಸಣ್ಣ ಸೂಜಿ ರವಾನು ಅಂತಂದು ಕರಿತಾರೆ ಇದನ್ನ. ಇಲ್ಲಿ ಚಿರೋಟಿ ರವ ಅಂತಂದು ಹೇಳಿ ಕರಿತೀವಿ. ಸೊ ಇದನ್ನ ಈಗ ಇದು ಮೀನಕ್ ಬೇಕೇ ಬೇಕು. ಇಲ್ಲಿ ಗೋವಾದೊಳಗ ಜಾಸ್ತಿ ಅಂಗಡಿ ಒಳಗೆ ಏನ್ ಸೇಲ್ ಆಕತಿ ಅಂದ್ರ ಚಿರೋಟಿ ರವ ಬೇಕೇ ಬೇಕಿಲ್ಲಿ. ತಗೊಂತಾರ ಜನ ಎಲ್ರು. ಈಗ ಅದನ್ನ ಹಚ್ಚಿ ಹುರಿಬೇಕಷ್ಟೇ. ಈಗ ಅಲ್ಲಿ ಎಣ್ಣೆ ಕಾಯಾಕತ್ತತಿ. ಈಗ ಇದನ್ನ ಇವದವಲ್ಲ ಒಂದೊಂದನ್ನ ಸ್ವಲ್ಪ ಹಿಂಗ ಅದ್ರಾಗ ಇಷ್ಟ ನೋಡಿ ಗೈಸ್. ಈಗೆಲ್ಲಾ ಇದನ್ನ ಹುರಿಯೋದ್ ಮುಗಿದಿ. KCD ಕಾಲೇಜ್ ಒಳಗ ಯಾರ್ಯಾರು ನನ್ ಜೊತೆ ಕಲ್ತಿರಲ್ಲ, ಯಾರ್ಯಾರು ನನ್ ವಿಡಿಯೋ ನೋಡ್ತಿರಲ್ಲ, ಪ್ಲೀಸ್ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ಆದ್ರೆ ಹೇಳ್ರಿ. ನಾನು ನೋಡಾತೀನಿ ಅನ್ನೋದು ನನಗೂ ಅರ್ಥ ಆಗತ್ತ. ನನ್ ಫ್ರೆಂಡ್ಸ್ ನೋಡ್ತಾರಪ್ಪ ಅಂತ ಒಂದ್ ಖುಷಿ ಇರುತ್ತ.